ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಏನು ಮೋಹನ್ ಫೋನ್ ಮಾಡಿದ್ದು? ಏನು ಸಮಾಚಾರ? ಆಫೀಸಲ್ಲೆಲ್ಲ ಓಕೆ ತಾನೆ? ಪಾರ್ವತಿ ಹೇಗೆ ಕೆಲಸ ಮಾಡ್ತಿದ್ದಾಳೆ? ಅವಳಿಗೆ ಅಡ್ಜಸ್ಟ್ ಆಯ್ತಾ ಇಲ್ಲ? ಆ್ಯಕ್ಚುಲಿ ಅದ್ರ ಬಗ್ಗೆನೇ ಹೇಳಬೇಕು ಅಂತ ಕಾಲ್ ಮಾಡಿದೆ ಅಣ್ಣ. ಅಂಥದ್ದೇನಾಯಿತು? ಅಣ್ಣ, ಈ ಹಿಂದೆ ಒಂದು ಸ್ಕೂಲ್ ಕನ್ಸ್ಟ್ರಕ್ಷನ್ನ 6 ತಿಂಗಳಲ್ಲೇ ಮುಗಿಸ್ಕೊಡ್ತೀನಿ ಅಂತ ನಮ್ಮ ಜನನಿ ಓಕೆ ಮಾಡಿದ್ಲಲ್ಲ, ಆ ಸ್ಕೂಲ್ ಟ್ರಸ್ಟ್ನವ್ರು ಇವತ್ತು ಆಫೀಸಿಗೆ ಬಂದಿದ್ದರು. ಇನ್ನೂ ಬೇಗ ಕಟ್ಕೊಡೋಕ್ಕಾಗತ್ತಾ ಅಂತ ನಮ್ಮ ಪಾರ್ವತಿ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೆ ಪಾರ್ವತಿ ಏನಂದ್ಲು? ಅದು 6 ತಿಂಗಳಲ್ಲಿ ಆಗೋ ಪ್ರಾಜೆಕ್ಟ್ನ 3 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ಲು. ಆ ಸಮಯದಲ್ಲಿ ಎಲ್ಲರ ಮುಂದೆ ನಾನು ಆಗಲ್ಲ ಅಂತ ಹೇಳೋಕ್ಕಾಗದೇ ಇದ್ದರೂ ಒಪ್ಕೋಬೇಡ ಅಂತ ಪಾರ್ವತಿಗೆ ಸನ್ನೆ ಮಾಡಿದೆ. ಅದು ನಮ್ಮ ಪಾರ್ವತಿ ಏಕಾಏಕಿ ನಿರ್ಧಾರ ತೊಗೊಂಡ್ಬಿಡ್ಲು ಅಣ್ಣ. ಅಲ್ಲ ಮೋಹನ್, ಅಲ್ಲಿದ್ದವರು ಯಾರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿಲ್ವಾ? ಇಲ್ಲ ಅಣ್ಣ, ಪಾರ್ವತಿ ಮಾಡೋ ಕೆಲಸನ ಅವಳು ತಗೊಳ್ಳೋ ನಿರ್ಧಾರನ ಕ್ರಿಟಿಸೈಸ್ ಮಾಡಬೇಡ, ಅವಳು ಕುಗ್ಗೋಗ್ತಾಳೆ ಅಂತ ಹೇಳಿದ್ರಲ್ಲ, ಆ ಕಾರಣದಿಂದ ನಾನು ಏನೂ ಪ್ರಶ್ನೆ ಮಾಡಲಿಲ್ಲ. ಆಫೀಸಿಗೆ ಬಂದ ಸ್ಕೂಲ್ ಟ್ರಸ್ಟಿಯವ್ರು ಮಾತ್ರ ಖುಷಿಯಾದ್ರು ಅಣ್ಣ. ನೀನು ಪಾರ್ವತಿ ಹತ್ರ ಹೋಗಿ ಏನು ಮಾತಾಡೋಕೆ ಹೋಗಬೇಡ. ಮನೆಗೆ ಬಂದಮೇಲೆ ಯಾಕೆ ನಿರ್ಧಾರ ತಗೊಂಡ್ಲು ಅಂತ ಆಗ ಕೇಳಿದ್ರೆ ಆಯಿತು. ಸರಿ ಅಣ್ಣ. ಸರಿ. ಅದೇ ನೀನೇ ಒಂದ್ಸಲ ಪಾರ್ವತ್ರ ಮಾತಾಡಿ ನೋಡು. ಏನೂ ಟೆನ್ಷನ್ ಮಾಡ್ಕೋಬೇಡಿ ಚಿಕ್ಕಪ್ಪ. ಪಾರು ಏನೇ ಡಿಸಿಷನ್ ತೊಗೊಂಡ್ರು ಅದ್ರ ಹಿಂದೆ ಒಂದು ಒಳ್ಳೆ ಇಂಟೆನ್ಷನ್ ಇದ್ದೇ ಇರುತ್ತೆ. ಒಂದು ಚಿಕ್ಕ ಕೆಲಸ ಮಾಡಬೇಕು ಅಂತಂದ್ರು ಅದ್ರ ಬಗ್ಗೆ ತಿಳ್ಕೊಂಡೇ ಮಾಡೋದು ಪಾರು. ಅಂಥದ್ರಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬಗ್ಗೆ ಅವಳು ಬ್ಲ್ಯಾಂಕ್ ಆಗಿ ಡಿಸಿಷನ್ ತಗೊಂಡಿರಲ್ಲ ಚಿಕ್ಕಪ್ಪ. ಅವಳನ್ನ ಹೆಂಡ್ತಿ ಅಂತ ಇದನ್ನು ಹೇಳ್ತಾ ಇಲ್ಲ, ಅವಳಿಗೆ ಅವಳು ಮಾಡೋ ಕೆಲಸದ ಮೇಲಿರೋ ಕಮಿಟ್ಮೆಂಟು, ಇಂಟ್ರೆಸ್ಟ್ ಬಗ್ಗೆ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಅವಳಿಗೆ ಈ ಕೆಲಸದ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಅನ್ನೋದು ಎಷ್ಟು ಸತ್ಯನೋ, ಇಲ್ಲಿ ಬಂದ ಮೇಲೆ ಅವಳು ತುಂಬ ಖುಷಿಯಾಗಿದ್ದಾಳೆ ಅನ್ನೋದು ಅಷ್ಟೇ ಸತ್ಯ ಚಿಕ್ಕಪ್ಪ. ಫೋನಲ್ಲಿ ಏನಾಯಿತು ಅಂತ ಕೇಳಿದಾಗ ಎಲ್ಲ ಚೆನ್ನಾಗಾಯ್ತು ಅಂತ ಅಷ್ಟೇ ಹೇಳಿದ್ಲು. ಆದರೆ ಅವಳ ವಾಯ್ಸಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ನಂಬಿಕೆ ಮೇಲೆ ಅವಳು ತಪ್ಪು ನಿರ್ಧಾರ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಅಪ್ಪ ಅಮ್ಮಂಗೆ ಟೆನ್ಷನ್ ಕಮ್ಮಿ ಆಗಬೇಕು ಅಂದರೆ ಪಾರು ಮನೆಗೆ ಬಂದಾಗ ಅವಳು ಯಾಕೆ ಹಾಗೆ ಡಿಸಿಷನ್ ತೊಗೊಂಡ್ಳು ಅಂತ ಕೇಳಿದ್ರಾಯ್ತು. ಅಲ್ಲಿವರೆಗೂ ನಾನೇನು ಅವಳನ್ನ ಹೋಗಿ ಕೇಳಲ್ಲ ಚಿಕ್ಕಪ್ಪ. ಸರಿನಪ್ಪ, ನಿನಗೂ ಈ ವಿಷಯ ಗೊತ್ತಿರಲಿ ಅಂತ ಹೇಳಿದೆ. ನೀನು ಹೇಳಿದ ಹಾಗೆ ಮಾಡಿದ್ರಾಯ್ತು. ಕೂಲಾಗಿರಿ ಚಿಕ್ಕಪ್ಪ. ಸರಿ, ಬರಲಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.